ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೈಸ್. ನನಗೆ ಮಳೆಯ ವಾತಾವರಣ ಗೈಸ್, ನೋಡಿ ಫುಲ್ ಮಳೆ ಬರ್ತಾಯಿದೆ. ನಿನ್ನೆ ಕೂಡ ಫುಲ್ ಮಳೆ, ಇವತ್ತು ಕೂಡ ಫುಲ್ ಮಳೆ ಗೈಸ್. ಇವತ್ತು ಸಂಡೇ ಸ್ಪೆಷಲ್. ನಾನು ಏನೇನು ಮಾಡ್ತೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತೋರಿಸ್ತೇನೆ. ನೋಡಿ ಗೈಸ್, ಅಲೋವೆರಾ ಅದು ನಾನು ಡೈಲಿ ತೋರಿಸೋದಷ್ಟೇ ಇದೆ ಗೈಸ್ ನಿಮಗೆ. ಅದಕ್ಕೆ ನೀರೇನು ಹಾಕಲಿಲ್ಲ ನಾನು, ತುಂಬ ದಿನ ಆಯಿತು ನೀರು ಹಾಕೋದೆಲ್ಲ ಹಾಗೆ ಇದೆ. ಸೊ ಎಲ್ಲ ಹೀಗೆ ಇಟ್ಟಿದ್ದೇನೆ. ಯಾಕೆ ಗೊತ್ತಾ, ದೋಸೆ ಮಾಡುವ ಅಂತ. ನೀರು ದೋಸೆಗೆ ನೀರು ದೋಸೆ ಮಾಡಲಿಕ್ಕೆ ಮಾಡಿಟ್ಟಿದ್ದೇನೆ, ನೀರು ದೋಸೆ ಮಾಡಲಿಕ್ಕೆ. ಸೊ ಹಾಗಾಗಿ ನೀರು ದೋಸೆ ಮಾಡಬೇಕು. ಬಿಸಿ ನೀರು ಬಿಸಿ ಮಾಡಿ ಹಾಕಿ ಆಗಿದೆ. ಸೊ ಈಗ ಮಗುವಿಗೆ ಕೂಡ ನೀರು ಇಟ್ಟಿದ್ದೇನೆ. ಸೊ ಅಷ್ಟೇ ಗೈಸ್, ಈಗ ಬೇಗ ದೋಸೆ ಮಾಡಬೇಕು. ಮತ್ತು ಹಸ್ಬೆಂಡಿಗೆ ಹೇಳಿದೆ ಅದು ರಜೆ ಮಾಡಿ ಅಂತ. ಗೊತ್ತಿಲ್ಲ ರಜೆ ಮಾಡ್ತಾರೆ ಅಂತದ ಗೊತ್ತಿಲ್ಲ, ಅವರು ಹಾಗೆಲ್ಲ ಹೇಳೋದಿಲ್ಲ. ನೋಡುವ ಅಂತ ಹೇಳಿದ್ದು. ಮತ್ತು ಮೊನ್ನೆ ಒಂದು ಸಿಲಿಂಡರ್ ತಂದರು ಗೈಸ್. ಎಷ್ಟು 3000 ರುಪೀಸ್ ಕೊಡಬೇಕು ಗೈಸ್, ಒಂದು ಸಿಲಿಂಡರಿಗೆ 3000 ರುಪೀಸ್ ಕೊಡಬೇಕು. ಸೊ ಹಾಗಾಗಿ ಏನು ಮಾಡೋದು, ಮಗು ಇತ್ತಲ್ಲ, ಹಾಗಾಗಿ ಇಲ್ಲದ್ರೆ ಪರವಾಗಿಲ್ಲ ನಮಗೆ. ಆದರೆ ಈಗ ಅಡ್ಜಸ್ಟ್ ಆಗ್ತದೆ. ಲೈಟ್ ಇಲ್ಲದಿದ್ದರೆ ಆದರೂ ಪರವಾಗಿಲ್ಲ, ಒಂದು ಸಲ ಊಟ ಮಾಡದಿದ್ರು ಹಾಗೆ ಏನು ಆಗಲ್ಲ. ಅದೇ ಮಗು ಉಂಟಲ್ಲ, ಸೊ ಹಾಗಾಗಿ ಕರೆಂಟೆಲ್ಲ ಹೋದರೆ ಮತ್ತು ಮಗುವಿಗೆ ಏನಾದರೂ ಮಾಡಿ ಕೊಡಬೇಕಲ್ಲ. ಹಾಗಾಗಿ ಒಂದು ಸಿಲಿಂಡರ್ ಬೇಕಲ್ಲ ಅಂತೆಲ್ಲ ಹಾಗೆ ಯೂಸ್ ಮಾಡೋದಿಲ್ಲ. ಹಾಗಾಗಿ ದೋಸೆ ಮಾಡೋದು ತುಂಬ ದಿನ ಆಯಿತು ಗೈಸ್. ಅದು ಕಾವಲಿ ಉಂಟಲ್ಲ, ಅದರಲ್ಲಿ ಇಂಡಕ್ಷನಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಅಲ್ಲ, ಹಾಗಾಗಿ ಅದರಲ್ಲಿ ನಿಲ್ಲುವುದಿಲ್ಲ. ಹಾಗೆ ದೋಸೆ ಮಾಡಲೇ ಇಲ್ಲ. ದೋಸೆಗೆ ತುಂಬ ಹೊತ್ತು ಬೇಕಲ್ಲ, ಸೊ ತುಂಬ ಗ್ಯಾಸು ಕೂಡ ಹಾಳಾಗ್ತದೆ, ವೇಸ್ಟ್ ಆಗ್ತದಲ್ಲ. ಸೊ ಹಾಗಾಗಿ ಎಂತ ಮಾಡಿದ್ದು, ದೋಸೆನೇ ಮಾಡಲಿಲ್ಲ. ಸೊ ಈ ಸಿಲಿಂಡರ್ ಈಗ ತಂದಿದ್ದಾರಲ್ಲ, ಸೊ ಹಾಗಾಗಿ ಅದು ಚಿಕ್ಕ ಸಿಲಿಂಡರಲ್ಲಿ ಈಗ ದೋಸೆ ಮಾಡ್ತದೆ. ಅದರಲ್ಲಿ ಕೂಡ ಮುಗ್ದಿದೆ, ಈಗ ಯಾವಾಗ ಮುಗೀತದೆ ಅಂತೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ದೋಸೆ ಮಾಡುವ ಅಂತೇಳಿ ಈಗ ಸದ್ಯಕ್ಕೆ ದೋಸೆ ಮಾಡುವ. ಮತ್ತೊಂದು ಕಾವಲಿ ತಗೊಳ್ಬೇಕು, ಗೊತ್ತಿಲ್ಲ ಯಾವಾಗ ತಗೊಳ್ಳೋದಂತ. ಎನಿಸಿದಾಗೆ ತಗೊಳ್ಳಿಕ್ಕೆ ಆಗೋದಿಲ್ಲಲ್ಲ ಗೈಸ್, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಂದ್ಕೊಂಡಿದ್ದೇವೆ ತಗೊಳ್ಬೇಕು ಅಂದ್ಕೊಂಡು ಸುಮಾರು ದಿನ ಆಯಿತು, ಅದು ತಗೊಳ್ಳಿಲ್ಲ. ಸೊ ಇವತ್ತು ಸಿಲಿಂಡರ್ ಉಂಟಲ್ಲ, ಅದು ಗ್ಯಾಸ್, ಅದರಲ್ಲಿ ಈಗ ಮಾಡಬೇಕು. ಈಗ ಹೊಸತ್ತು ತಂದಿದ್ದಾರೆ ಅಂತೇಳಿ ಅದರಲ್ಲಿ ಒಮ್ಮೆದು ದೋಸೆ ಮಾಡಬೇಕು. ತುಂಬ ದಿನ ಆಯಿತು, 1-2 ತಿಂಗಳಾಯ್ತಾ ಏನೋ ದೋಸೆ ಮಾಡದೆ. ಸೊ ಹಾಗಾಗಿ ದೋಸೆ ಮಾಡಬೇಕು ಗೈಸ್. ಸೊ ಅಷ್ಟೇ ಗೈಸ್. ಮಳೆ ಬರ್ತಾ ಇದೆ ಕಾಣ್ತಿದೆ ಗೊತ್ತಿಲ್ಲ, ಇಲ್ಲಿ ಬೀಳ್ತಾ ಉಂಟು ಮಳೆ. ನೋಡಿ ಮಳೆ ಬರ್ತಾ ಇದೆ ಗೈಸ್, ನಮಗೆ ಜೋರಾಗಿ ಮಳೆ ಬರ್ತಾ ಇದೆ. ನಿಮ್ಮ ಊರಲ್ಲೆಲ್ಲ ಹೇಗೆ ಗೈಸ್, ಮಳೆ ಬರ್ತಿದೆಯಾ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ ನೋಡಿ ಗೈಸ್, ಎಲ್ಲ ಫುಲ್ ಕ್ಲೀನ್ ಮಾಡಿ ಆಗಿತ್ತು, ಪುನಃ ಹಾಗೇ ಆಗಿದೆ ಗೈಸ್. ಒಮ್ಮೆ ಕ್ಲೀನ್ ಮಾಡಿದರೆ ಮತ್ತೆ ಪುನಃ ಹಾಗೇ ಆಗ್ತದೆ, ಮಕ್ಕಳಿದ್ರೆ ಹಾಗೆ ಆಗಿದೆ. ಸೊ ಹಾಗಾಗಿ ಈಗ ನಾವು ಮಾರ್ಕೆಟಿಗೆ ಹೊರಡಿದ್ದೇವೆ ಗೈಸ್. ಸೊ ಹಸ್ಬೆಂಡ್ ಈಗ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಮಗು ಕೂಡ ಹೊರಡಿದ್ದಾಳೆ, ಅವಳಿಗೆ ಕೂಡ ಖುಷಿ ಹೋಗೋದಂದರೆ. ಸೊ ಹಾಗಾಗಿ ಹೊರಡಬೇಕು ಗೈಸ್. ಗೊತ್ತಿಲ್ಲ, ಮಾರ್ಕೆಟಿಗೆ ಆದರೆ ಹೋಗಬೇಕು, ಮಾರ್ಕೆಟ್ ಇದ್ದರೆ ಮಾರ್ಕೆಟಿಗೆ ಹೋಗಬೇಕು. ಹಾಗಾಗಿ ಈಗ ಹೋಗ್ತಿದ್ದೇವೇನೋ ಮಾರ್ಕೆಟಿಗೆ, ಗೊತ್ತಿಲ್ಲ. ಮಾರ್ಕೆಟಿಗೆ ಸೂಪರ್ ಮಾರ್ಕೆಟ್ಗೆ ಗೊತ್ತಿಲ್ಲ, ಹೋಗಬೇಕು. ಮಾರ್ಕೆಟಿಗೆ ಹೋದರೆ ತರಕಾರಿ ಆ ಥರ ಎಲ್ಲ ಏನಾದರೂ ತರಲಿಕ್ಕುಂಟು. ಸೊ ಲಾಸ್ಟ್ ಸಂಡೇ ಕೂಡ ಹೋಗಲಿಲ್ಲ, ಹಾಗಾಗಿ ಇವತ್ತು ಹೋಗಬೇಕು. ಓಕೆ ಗೈಸ್, ಇಲ್ಲಿ ಕೂಡ ಇವತ್ತು ನೀರಿಲ್ಲ ಗೈಸ್, ಹೇಗೆ ಆಗಿದೆ ನೋಡಿ, ಗಲೀಜಾಗಿದೆ. ಸೊ ಹಾಗಾಗಿ ಈಗ ಹೋಗಬೇಕು. ಓಕೆ ಗೈಸ್, ನಾನೀಗ ಕೆಳಗಡೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಗೈಸ್, ಮಳೆ ಬರ್ತಾ ಇದೆ. ಇಲ್ಲಿ ಫುಲ್ ಮಳೆ ಬಿದ್ದಿದೆ ನೋಡಿ, ನೀರೆಲ್ಲ ಬಿದ್ದಿದೆ. ಹಾಗಾಗಿ ಮಳೆ ಬರ್ತಾ ಉಂಟು, ಜೋರಾಗಿ ಮಳೆ ಬರ್ತಿದೆ. ಸೊ ನಾನು ನಿನ್ನೆದು ಬ್ಲಾಗ್ ಇದೇ ಕಂಟಿನ್ಯೂ ಮಾಡ್ತಿದ್ದೇನೆ. ನಾವು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಸೂಪರ್ ಮಾರ್ಕೆಟ್ಗೆ, ಡಿ-ಮಾರ್ಟಿಗೆ. ಸ್ವಲ್ಪ ಐಟಮ್ಸ್ ಎಲ್ಲ ತಂದ್ವಿ, ಥಿಂಗ್ಸ್ ಎಲ್ಲ ತಂದ್ವಿ. ಸೊ ನಾನೇನೆಲ್ಲ ತಂದಿದ್ದೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ.
ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದೆ, ಹಾಗೆ ಉಂಟು. ಸೊ ಈಗ ಬಿಸಿ ನೀರು ಕೊಟ್ಟು ಇಲ್ಲಿ ಉಂಟು ತಂದದ್ದು. ಇದರಲ್ಲಿ ಏನೆಲ್ಲ ತಂದಿದ್ದೇನೆ ಅಂತ ಗೈಸ್, ಇವತ್ತು ಕರೆಂಟ್ ಇಲ್ಲ ಗೈಸ್, ಹಾಗಾಗಿ ಫುಲ್ಲು ಗ್ಯಾಸಲ್ಲಿ ಹಾಕಬೇಕು. ಹಾಗಾಗಿ ಅನ್ನನೇ ಇಟ್ಟಿದ್ದೇನೆ ಡೈರೆಕ್ಟಾಗಿ, ಯಾಕಂದರೆ ಅನ್ನ ಮಾಡಿದರೆ ಮತ್ತು ಟೆನ್ಷನ್ ಇಲ್ಲ, ಇಲ್ಲಾಂದರೆ ಎರಡೆರಡು ಸಲ ಗ್ಯಾಸ್ ಆಗಬೇಕಲ್ಲ. ಸೊ ಹಾಗಾಗಿ ಅನ್ನನೇ ಇಟ್ಟಿದ್ದೇನೆ. ಬೆಳಿಗ್ಗೆ ಇವತ್ತು ಊಟ ಮಾಡಲಿಕ್ಕೆ ಎಲ್ಲರಿಗೆ ಕೂಡ. ಸೊ ಅನ್ನ ಇಟ್ಟಿದ್ದೇನೆ, ಟೀ ಇನ್ನೂ ಮಾಡಬೇಕು, ಬಿಸಿನೀರು ಮಾಡಿಟ್ಟಿದ್ದೇನೆ ಅಷ್ಟೇ. ಟೀ ಮತ್ತು ಇದು ಮೊನ್ನೆದು ಸಾರು, ಅದು ಟೊಮೆಟೊ ಸಾರು ಮಾಡಿದ್ದೆ, ಅದು ಬಿಸಿ ಮಾಡಬೇಕು ಅಷ್ಟೇ. ನೋಡಿ ಗೈಸ್, ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಓಕೆ ಗೈಸ್, ನಾನು ನಿಮಗೆ ಎಂತೆಲ್ಲ ತಂದಿದ್ದೇನೆ ಅಂತೇಳಿ ನಿನ್ನೆ ನಾನು ತೋರಿಸ್ತೇನೆ. ಫ್ರಿಜ್ ಕ್ಲೀನಿಂಗ್ ಡೇ. ಸೊ ಫುಲ್ಲು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಆಯಿತು. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನೆಲ್ಲ ಇದಕ್ಕೆ ಹಾಕಬೇಕು. ಇಟ್ಟು ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಗೈಸ್. ನೋಡಿ ಗೈಸ್, ಫುಲ್ಲು ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದೆ, ಇಲ್ಲಾಂದರೆ ಸ್ವಲ್ಪ ಮೇಲೆ ಮೇಲೆ ಒರೆಸಿ ಬಿಡ್ತೇನೆ. ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದ್ದೇನೆ ಗೈಸ್. ಸೊ ಎಲ್ಲ ಸೆಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಓಕೆ ಓಕೆ ಗೈಸ್, ಮತ್ತು ನಾನು ನಿಮಗೆ ಎಂತೆಲ್ಲ ಶಾಪಿಂಗ್ ಮಾಡಿದ್ದೇನೆ ನಿನ್ನೆ ಅಂತೇಳಿ ಅದು ಕೂಡ ತೋರಿಸ್ತೇನೆ. ಓಕೆ ಓಕೆ ಗೈಸ್, ಈಗ ಈ ಥರ ಇದೆ, ಸೆಟ್ ಎಲ್ಲ ಮಾಡ್ತೇನೆ. ಓಕೆ, ಸೆಟ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಓಕೆ ಗೈಸ್, ನೋಡಿ ಗೈಸ್, ಫುಲ್ಲು ಕ್ಲೀನ್ ಆಯಿತು, ಫುಲ್ಲು ಒದ್ದೆ ಒದ್ದೆ ಆಗಿದೆ. ಮಳೆ ಬರ್ತಾ ಇದೆ ಅಂದರೆ ಫುಲ್ಲು ಮಳೆ ಗೈಸ್. ಸೊ ಹಾಗಾಗಿ ನೋಡಿ ಗೈಸ್, ಫ್ರಿಜ್ ಫುಲ್ಲು ಕ್ಲೀನ್ ಆಗಿದೆ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು ಗೈಸ್. ಸೊ ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಗುಡಿಸಬೇಕು, ಒರೆಸಬೇಕು, ಎಲ್ಲ ಒಮ್ಮೆಗೆ ಒಮ್ಮೆ ಕ್ಲೀನ್ ಮಾಡಬೇಕು. ಕ್ಲೀನ್ ಆದರೆ ಮತ್ತೊಂದು ಸಮಾಧಾನ ಗೈಸ್. ಸೊ ನೋಡಿ ಗೈಸ್, ಮಳೆ ಬರ್ತಾ ಇದೆ. ನಾನಾಗ ಅಂಗಡಿಗೆ ಹೋಗಿದ್ದೆ, ಸೊ ಹಾಗಾಗಿ ಇದು ಇಲ್ಲೇ ಇದೆ, ಛತ್ರಿ ಅಂಬ್ರೆಲ್ಲ ಇಲ್ಲೇ ಇಟ್ಟಿದ್ದೇನೆ. ಸೊ ನನ್ನ ಮಗು ಇದು ಶೂಸು, ಅವಳು ನೀರಲ್ಲಿ ಹೋಗಿ ಕೂತ್ಕೊಂಡ್ಳು. ಆಗ ಅವಳಿಗೆ ಇದು ಸೌಂಡ್ ಕೇಳ್ತದಲ್ಲ, ಆ ಶೂಸ್ ಅಂದರೆ ತುಂಬ ಇಷ್ಟ. ಸೊ ಇದನ್ನು ಹಾಕ್ಕೊಂಡಿದ್ದು ಬೆಳಿಗ್ಗೆ, ಹಾಕಿ ಮತ್ತು ಅದನ್ನು ಹೋಗಿ ನೀರಿಗೆ ಹೋಗಿ ಹಾಕಿದ್ಲು. ನೀರಿಗೆಲ್ಲ ಅವಳು ಹಾಕಿದ್ಲಲ್ಲ, ಹೋಗಿ ಕಾಲನ್ನೇ ನೀರಲ್ಲಿ ಹೋಗಿ ಇಟ್ಟು ಕೂತ್ಕೊಂಡ್ಳು. ಸೊ ಫುಲ್ಲು ಒದ್ದೆ ಆಯಿತು. ಅವಳಿಗೆ ಹಾಕ್ಲಿಕ್ಕೂ ಅಲ್ಲ, ಇಲ್ಲಾಂದರೆ ಅವಳು ಪಿಂಗ್ 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 ಮಾಡ್ತಾ ಇರ್ತಾಳೆ ಇಡೀ ದಿನ ಅದನ್ನು ಹಾಕ್ಕೊಂಡು. ಅವಳಿಗೆ ಅದು ಶೂಸ್ ಹಾಕುವುದಂದರೆ ಬೇಗ ಬರ್ತಾಳೆ, ಬೇರೆ ಚಪ್ಪಲಿ ಎಲ್ಲ ಹಾಕೋದಂದರೆ ಅವಳು ಬರೋದೇ ಇಲ್ಲ ಬೇಗ. ಸೊ ಹಾಗೆ ಗೈಸ್. ಓಕೆ ಗೈಸ್, ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತೇನೆ ಗೈಸ್. ಓಕೆ, ನಾನು ನಿನ್ನೆ ಶಾಪಿಂಗ್ ಮಾಡಿದ್ದೆಲ್ಲ ನಾನು ತೋರಿಸ್ತೇನೆ. ನೋಡಿ ಗೈಸ್, ಇಷ್ಟು ತಂದಿದ್ದೇನೆ, ಸಕ್ಕರೆ ಮತ್ತು ಸೋಪು, ಎರಡು ತಂದಿದ್ದೇನೆ. ಮತ್ತು ಇದು ಪದಾರ್ಥಕ್ಕೆ ನಾವು ಬಗಡೆ ಅಂತ ಹೇಳ್ತೇವೆ, ನೀವೆಂತ ಹೇಳ್ತೀರಾ ಗೊತ್ತಿಲ್ಲ ಗೈಸ್, ಕಮೆಂಟ್ ಮಾಡಿ ಗೊತ್ತಿದ್ರೆ. ನೋಡಿ ಇದು. ಸೊ ಇದು ಉದ್ದಿನ ಬೇಳೆ, ಇಡ್ಲಿ ಎಲ್ಲ ಮಾಡಲಿಕ್ಕೆ ಬೇಕಾಗ್ತದಲ್ಲ, ಇದರದ್ದು ಸೋಪು. ನೋಡಿ ನನ್ನ ಮಗಳಿದು ಕೆಲಸ, ಸೋಪು ಸಪ್ರೇಟ್ ಮಾಡಿದ್ದೆ. ನಾನು ಬೇಗ ಬೇಗ ತೋರಿಸ್ತೇನೆ ಗೈಸ್, ಆಯಿತಾ. ಇಲ್ಲಿ ಇವಳಿದ್ದಾಳಲ್ಲ, ನೋಡಿ ತೋರಿಸ್ಲಿಕ್ಕೆ ಬಿಡೋದಿಲ್ಲ. ಅಕ್ಕಿ ಮತ್ತು ಅರಶಿನ ಮತ್ತು ಧನಿಯಾ ಪೌಡರ್, ಇದು ಉದ್ದಿನ ಬೇಳೆ, ಮ್ಯಾಗಿ 2 ಪ್ಯಾಕೆಟ್. ನೀವು ಹಸ್ಬೆಂಡ್ ಬೈದು ಮ್ಯಾಗಿ ತರಬೇಕಾದ್ರೆ ಹಸ್ಬೆಂಡ್ ಬೈದು ಎಷ್ಟು ಮ್ಯಾಗಿ ತಿನ್ನೋದು ಅಂತ. ಸೊ ಮತ್ತು ಅಲ್ಲಿ ಬಿಸ್ಕಿಟ್ಸ್, ಮತ್ತು ಇದು ಸೋಪು ಕೂಡ, ಸೋಪು, ಬಿಸ್ಕಿಟ್, ಮತ್ತು ಇದು ಅಂತ ಕಾಣ್ತು ಅಷ್ಟೇ. ಇಷ್ಟು ತಂದಿದ್ದೇವೆ. ಹೋಗಿ ಗ್ರೋಸರಿ. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಮತ್ತು ಇನ್ನೂ ಇಲ್ಲಿ ಸ್ವಲ್ಪ ಗುಡಿಸಬೇಕು, ಒರೆಸಬೇಕು, ಎಲ್ಲ ಕೆಲಸ ಇದೆ ಗೈಸ್, ಅದೆಲ್ಲ ಮಾಡಬೇಕು. ಇಷ್ಟು ಸಾಮಾನು ತಂದಿದ್ದೇವೆ ನಿನ್ನೆ ನಾವು ಶಾಪಿಂಗ್ ಮಾಡಿ. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ.
ಓಕೆ ಗೈ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಆದಮೇಲೆ ನಾನು ನಿಮಗೆ ಮತ್ತೆ ತೋರಿಸಿದೆ. ನೋಡಿ ಹೇಗಿದೆ ನೋಡಿ, ಫುಲ್ ಬಿಜಿಲಿ ಬಿಜಿಲಿ ಆಗಿದೆ ಮತ್ತು ನೋಡಿ. ಓಕೆ ಬಾಯ್ ಗೈಸ್, ನಂದೆಲ್ಲ ಕೆಲಸ ಆಯಿತು ಗೈಸ್. ನೋಡಿ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಇದು ಕಿಚನಲ್ಲಿ ನೋಡಿ ಗೈಸ್, ಇನ್ನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಊಟ ಎಲ್ಲ ಆಯಿತು, ಸ್ವಲ್ಪ ಲೇಟ್ ಆಯಿತು, ಮಳೆ ಬರ್ತಾ ಇದೆ. ಸೊ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು ಮತ್ತು ಊಟ ಮಾಡಬೇಕು ಗೈಸ್. ಸೊ ಓಕೆ ಗಾಯ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.